ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಎಷ್ಟು ಕುಡ್ದಿರ್ಬೇಕು ನನ್ನ ಮಗ ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ ತಲೆ ಮಾತ್ರ ಐತ ಮಗ ತಲೆ ಮಾತ್ರೆ ನರಸಿಂಹಣ್ಣ ನಾನ್ ನರಸಿಂಹಣ್ಣ ಅಲ್ಲ ಮನಸ್ಸಲ್ಲ ನಾನು ನಾನ್ ಗಾಳಿ 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 ಅಂದ್ರೆ ಏರು ಏರಲ್ಲ ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು ಇವತ್ತಿನ ಕತೆ ನಂದು ಯಾರ ಸರಿಯಾದ ಧೂಳ ಬಿಡ ನೀವು ಸರಿಯಾದ ಧೂಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋಬಿಡ ಏನಣ್ಣ ಊಡ ಬಂದೈತೆ ನಿಮ್ ಮನೆ ಹತ್ರ ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ ನಾನ್ 0 ಪಾಸ್ ಆಗಿದ್ದೀನಣ್ಣ ಎಲ್ಲಿ ಓದಿದ್ ನೀವು ಎಲ್ಲಿ ಓದಿದ್ದು ನಮ್ಮೂರ್ ಕೆರೆ ಮೇಲೆ ಚೆನ್ನಾಗಿ ಓದಿದ್ರ ನಮ್ದು ಇನ್ನ ನಾವು SLC ಫೇಲು ನಾವ್ 0 ಪಾಸು ಮತ್ತೇನ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ ಏನ್ ಕೆಲ್ಸ ಮೇಸ್ಟ್ರ್ ಕೆಲ್ಸನೋ ಬ್ಯಾಂಕಿಂಗ್ ಕೆಲ್ಸನೋ ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು ಏನಕ್ಕೆ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ ನಾವ್ ಹೋಗಲ್ಲ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳ್ರಿ ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ ಒಟ್ಟಿಗೆ ಏನ್ ತಿಂತೀಯ ಅನ್ನ ಹಿಟ್ಟು ಚಪಾತಿ ಮಟನ್ನು ಚಿಕನ್ನು ಫಿಶ್ ಚಿಕನ್ನು ಮಟನ್ನು ಏಡಿಕಾಯಿ ಆಮೇಲೆ ತರಕಾರಿ ಆಲೂಗೆಡ್ಡೆ ಬದನೆಕಾಯಿ ಕ್ಯಾರೆಟ್ ಆಲೂಗೆಡ್ಡೆ ಬದನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದನೆಕಾಯಿ ಕ್ಯಾರೆಟ್ ಹುಳ್ಳಿಕಾಯಿ ಸೊಪ್ಪು ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಹುಳಿ ಸೊಪ್ಪು ಯಾರು ಮಾತಾಡಿದ್ರೆ ಟಿಕ್ಲಿ ಹಿಡಿದಂಗಿರೋ ಚಾನ್ಸೇ ಇಲ್ಲ ಇವತ್ತು ನನಗೆ ಟಿಕ್ಲಿ ಹಿಡ್ಸತಕ ಬಿಡಲ್ಲ ನಂಗೆ ಕಾಣುತ್ತೆ ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ ನಾನು ಮನಸ್ಸಲ್ಲ ನಾನು ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು ಕೆಲ್ಸ ಹೊಟ್ಟೆ ಪಾಟ್ ನಡೆಯೋದ್ಗಳು ಬಟ್ಟೆ ಬರೆ ಸೋಪು ಶಾಂಪೂ ಮನೆಗೆ ಸಕ್ಕರೆ ಟೀ ಪಾಟ್ನ ಅಣ್ಣ ನಾನ್ ಬಟ್ಟೆನೇ ಚೇಂಜ್ ಮಾಡಲ್ಲ ಸ್ನಾನನೇ ಮಾಡಲ್ಲ ನಾನು ಗೊತ್ತಾ ನಿಮ್ಗೆ ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ ಸ್ನಾನನೂ ಮಾಡಲ್ಲ ನಾನು ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಶಾಂಪೂ ಬಟ್ಟೆ ತಗೊಳ್ಬೇಕಿದ್ರೆ ಕೆಲ್ಸಕ್ಕೆ ಹೋಗ್ಬೇಕು ನಾನು ಸ್ನಾನನೇ ಮಾಡಲ್ಲ ಬಟ್ಟೆನೂ ಚೇಂಜ್ ಮಾಡಲ್ಲ ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನನ್ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು ದೇವ್ರು ನಿಮ್ಮ ಮನೆ ದೇವ್ರೆ ಅದು ನಿಮ್ಮ ಮನೆ ದೇವ್ರು ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊದ್ಗಡ್ಡೆ ಇದ್ದದ್ ಯಾವ ದೇವ್ರು ನರಸಿಂಹಣ್ಣ ಬಳ್ಳಾಪುರ ಅಯ್ಯೋ ಅಯ್ಯೋ ಮಗ ಒಂಚೂರು ಕಾಲೇಜ್ ಬಾ ಏನಣ್ಣ ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ ಕಾಳು ಇದ್ಕಲ್ಲ ಬಿಡ್ರಿ ಯಾವ ರೇಟ್ ಬರ್ತಾ ಇಲ್ಲ ಈಗ ಕಾಲೇಜ್ ಬರೋ ಮಾತ್ರೆ ಬೇರೆ ಇಲ್ಲೋ ಅಯ್ಯೋ ಇಲ್ಲ ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ ಕಾಳೇನ್ ಇದ್ಕದೇ ಬೇಡ ನಿನ್ನೆಲ್ಲ ಮಾತಾಡ್ತಾರ ನಮ್ಗೆ ಇಲ್ಲಿ ಸಿಕ್ಕ ಅರ್ಧ ಹೋಗ್ತಾಳೆ ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ ಏನಣ್ಣ ಒಂದು ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ತಾನ ನಾವು ಏನ್ ಮಾಡೋಣ ಏನಪ್ಪ ಕರ್ಮ ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ ಏನ್ ಮಾಡೋದು ನರಸಿಂಹ ಹಲೋ ನರಸಿಂಹ ಬೇರೆ ನಂಬರಿಗೆ ಮಾಡಿನು ಯಾರು ಹಲೋ ಹಲೋ ಏನ್ ಮಾಡ್ತಿದ್ದೀರಾ ನಾನು ಈಗ ತುಮಕೂರಿಗೆ ಹೋಗಿದ್ದೆ ತುಮಕೂರಿಂದ ಬಂದೇನು ಟೀ ಕುಡ್ದು ಎಲೆಡ್ಗೆ ಹಾಕೊಂಡು ಕೂತಿದ್ದೀನಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಹಾ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ ಏನಕ್ಕೆ ನಾನು ಜೀವನ ಮಾಡೋದು ಹೆಂಗೆ ಕೂಲಿ ಹೋಗ್ರಿ ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗು ಅದ್ರ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು ಯಾಕೆ ನೀನ್ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗೂ ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಸಿ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ಪಾತ್ರೆ ಬೆಳಗಿರಿ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ತು ಸರಿ ಆಯ್ತಾ ನೀನ್ ಬಂದು ನನ್ನ ಜೀವನ ಹಾಳು ಮಾಡಿ ನಂಗೊಂದು ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ
ಹಾ ಇವತ್ತು ನಾನು ಏನ್ ಮಾಡ್ಬೇಕು ಜೀವನ ಮಾಡಕ್, ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪೋ ನೀನೇ ಹೇಳು. ಹೋಗಿ ಕಂಪ್ಲೇಂಟ್ ಕೊಟ್ಬಿಡು, ಹಿಂಗ್ 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 ಮಾಡಿದೀನಿ ಅಂತ. ಯಾರಿಗೆ ಇದು ಯಾವ ಊರ ಒಂದು ಯಾರ್ದು? ಹಿಂಗ್ ಹಂಗ್ ಮಾಡಿ ಮಗ ಕೊಟ್ಟಿರೋರು? ಬಳ್ಳಾಪುರ ನರಸಿಂಹರಾಜು BN. ಓಯ್ ನಿಮ್ಮ ಮುಂತು ನಾನೇ. ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ ನಿಮ್ಮ ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪೋ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಹಾ 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 ಏನು ಏನು ಈಗ ಹಾ ನನ್ಗೆ ಮದುವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ನ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ ಹ್ಞೂ ಅಂತ ಒಪ್ಕೊ, ನಿಜ ಸುಮ್ನೆ. ಇಲ್ಲ ನಾನ್ ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನು ಒಪ್ಕೊಳ್ಳೋದ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ. ನನ್ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನನ್ ಬಾಳ್ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಹೋಗಿದ್ಯಾ. ಮನೆಗೆ ಒಂದ್ ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದ್ ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ನೀನ್ ಏನ ಹಿಂಗೂ ಐತರ ಪ್ರಪಂಚ ಇಬ್ಬರನ್ನ ಇದನ್ನ. ಅಯ್ಯಪ್ಪ ಕೆಟ್ರೆ ಶಿವ ಪರಮಾತ್ಮ, ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮೇಲೆ ತೋರಿಸಿ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರಾಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನು ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಮುಚ್ಚೆ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡುವಾಗಿದ್ದೆ, ನನ್ ಜೀವನ ಮಾಡೋದ್ ಹೆಂಗೆ, ಮಕ್ಳು ಸಾಕೋದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನ್ ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದ್ ಜೀವನ ಕೊಡು. ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ. ನೀನ್ ಆರಾಮಾಗಿ ನೀನ್ ಎಲ್ಲನ ಇರು. ನಿನ್ ಮಕ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನೀನ್ ನುಣ್ಣಗ್ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳು ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುಣಿನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನಂಗೆ ಮಗು ಹುಟ್ಟಿಸಿದ್ಯಾ, ನಿನಗೂ ಒಂದು ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದು ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗೆ ನೀನೇ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ. ಏನ್ ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದು ಮಗು ಕೊಟ್ಟು ಹಾಳು ಮಾಡೋಗಿದ್ದು ಇನ್ನ ಮಾಡ್ತೀಯಾ? ಸರಿಯಾಗಿ ಮದುವೆ ಮಾಡ್ತೀನಿ. ಏನಿಲ್ಲ, ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಹುಚ್ಚಿಗೆ ಬಾಯಿ ಉಗಿರ ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೋಗ್ತು ಬಾಯಿಗೆ ಹೋಗ್ತಾ ಹುಡುಗದೆ ಅದು. ಅಲ್ವಾ? ಹಲೋ, ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ ಕೈಲಿ ಇದು ಜೀವನದ ಪ್ರಶ್ನೆ ಇದು. ಆ ಹುಡುಗರ ಕೈಲಿ ಯಾಕೆ ಕೊಡ್ತೀಯಾ? ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತೆ.
ಲಾರಿಗೋ ನೋಡು ಅಲೋ ಲಾಲ್ಗಿರಿಗೋ ಸಿಗಿಗಿ ಹಲೋ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಹಲೋ ನರಸಿಂಹ, ಓ ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ. ಅಂತ ಎಲ್ಲ ಒಂದ್ ಕಾಯಿನ ಹಾಕಿ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು. ಇದು ಹೆಂಗೆ ಅಂತ ಅಂದ್ರೆ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಯಾರೋ ಒಬ್ಬ ಗಂಡ ನನ್ನ ಹೆಂಡ್ರ ಯಾವನ್ ತಕನ ಹೋಗ್ತಾಳೆ ಅಂತಾನ ಯಾವಾಗ ಅವಳ ಹಿಂದೆ ಇರೋನಂತೆ. ಅವಳೇನ್ ಮಾಡೋಳಂತೆ, ಇವನೇನ್ ಮಾಡೋಣಂತೆ, ಎಲ್ಲ ಕತ್ಲಾದ್ಮೇಲೆ ಉಂಡು ಮಣಿಕಂತಾರಲ್ಲ. ಉಂಡು ಮಣಿಕೊಂಡಾಗ ಅವನು ಸೀರೆ ಇರ್ತದಲ್ಲ, ಸೀರೆ ಹುಡ್ದಾರ ಕಟ್ಟಿಗೆ ಮಣಿಕಣಂತೆ. ನಿಂತ್ ಬಂದಾಗ ಎತ್ಲಾನ ಓದಾಳು ಅಂತ. ನಿಂತ್ ಬಂದಾಗ ಎತ್ಲಾನ. ಹಲೋ ಅಣ್ಣ, ಹಲೋ ಹೇಳಿ ಅಣ್ಣ. ಅದೇನ ಏನ ಕೇಳಿಸ್ತಾ ಇಲ್ಲ ಅಣ್ಣ ಸರಿಗೆ. ಜೋರಾಗಿ ಈಗ ಕೇಳಿಸತ್ತೆ ಹೇಳಿ. ಅದೇ ಯಾರ ತಗೊಂಡ್ ಹೋಗ್ತಾರೆ ನನ್ನ ಹೆಂಡ್ರು ಅಂತ ನಾವ್ ಏನ್ ಮಾಡಾರಂತೆ ಗೊತ್ತಾಯ್ತು. ಅದೇ ಉಡ್ದಾರಕ್ಕೆ ಸೀರೆ ಕಟ್ಕೊಂಡು ಮನೆ ಕಣದಂತೆ. ಹುಡ್ದಾರ ಸೀರೆ ಕಟ್ಟಿಗೆ ಮನೆ ಅಂತ ಅವನು ಗಂಡ ಬರೀ ಲಂಗಾಗೆ ಹೋಗಾಳಂತ ಅವಳು. ಆಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರ್ ನೀವು ನಿಲ್ತಾರ ಸ್ವಾಮಿ, ಹಳೆ ಕಲ್ತಿರೋ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ. ಏನಣ್ಣ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ? ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗಲೂ ಪ್ರಾಣ ಬಿಡ್ತೀನಿ ಅಂದಂಗ್ ಓಡಾಡಿಗಳು ನಮ್ಸವಲೆ. ನೀನು ತಪ್ಪು ಮಾಡಿದೆ, ಸಾಕಷ್ಟು ತಪ್ಪಾಯ್ತು, ಹಂಗೆ ಹಿಂಗೆ ಅಣ್ಣಾರೆ ನೀವು ಬಾರಿ ದೊಡ್ಡ ಮನಸ್ಸರು, ಹಂಗೆ ಹಿಂಗೆ ಅಂತ. ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ, ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ. ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು. ಕಿವಿಗೆ ವಾಲೆ ಇಕ್ಕೊಂಡು ಕೈಗೆಲ್ಲ ಉಂಗುರ ಇಕ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ. ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಜೊತೆ ನಾನು ಒಂದ್ ತಿಂಗಳು ಸಂಸಾರ ಮಾಡಿದ್ರೆ ಇನ್ ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು. ನೋಡಿ, ನೀವೊಬ್ಬ ಅಣ್ಣ ಈ ತರ ಮಾತಾಡ್ಬಾರ್ದು. ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ಅಲ್ಲಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತೆ ಬಂದ್ ಮಾತಾಡಿ ದಯವಿಟ್ಟು. ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾತಾಡಿದ್ರು ಅದು ವೇಸ್ಟು. ನೀವು ಟವರ್ ಇರುತ್ತೆ ಬಂದ್ ಮಾತಾಡ್ಲೇಬೇಕು. ನೀವು ಹಂಗಂತೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ, ಅದು ನನಗೂ ಕೇಳಿಸೋದಿಲ್ಲ. ಇಲ್ಲಿ ಜನ ಇದಾರೆ ಯಾರೋ ಆಚೆ ಕಡೆ. ಸರ್ ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ ಬಂದು ಎಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ನೋಡಿ ಹೇಳೋದರೆ ತೆಗ್ದಿದ್ದೆ ನಿಮ್ಗ. ಜಲ್ದಿ ಬನ್ನಿ ಸರ್, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ. ಅಲ್ಲ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ ವರ್ಕರ್ಸ್. ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೀವಿ. ಅಲ್ಲಲ್ಲ ಅಣ್ಣ, ಹೇಳಿದ್ನಲ್ಲ ನಾನು ಕೇಳಿದ್ದೆ. ಅದೇ ಹೇಳಿದ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರೆ ಅವರು, ಕಿವಿಗೆ ವಾಲೆ ಹಾಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ ಅಂತ. ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ ಆಸೆ ಆಗೈತೆ. ಅವ್ರ ಜೊತೆ ಒಂದ್ ತಿಂಗಳನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ ನಮ್ಗೆ ಏನಕ್ ಬೇಕಾವಲ್ಲ. ಈಗ ಮನೆಗಳಾಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತಿದೆ, ಕರೆಕ್ಟ್ ಕರೆಕ್ಟ್ ಸಮಾಜ ಏನಂತಿದೆ. ಆಮೇಲೆ ಮತ್ತೀಗ ನಾ ಅದು ಕೇಳ್ದೆ, ನಾನು ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂದಾಯ್ತ್ರಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಸರ್, ಕುಯ್ದು ಬಿಡಿ. ಹಲೋ ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದ್ರೆ ಆಗುತ್ತೆ, ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗೆ ಆ ಥರನೇ ಕೇಳ್ದೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತ ನಮ್ಮ ಹಂಗೆ ಹಿಂಗೆ ಅಂತ. ಅದನ್ನ ಕುಯ್ದು ಬಿಡ್ರಿ.
ಆ ಕಡೆ ಕೂಗ್ಬಿಟ್ರು. ಓಯ್ ಹ್ಮ್ ಅವ್ರು ಇವನ್ ಯಾವನ ಇವನು? ಹಲೋ ಹಲೋ ರೇ ಮಾತಾಡ್ರಿ ರೇ, ನಾನು ನಿನಗೆ ಫೋನ್ ಮಾಡಿರೋದು. ಏನು ಒಡೆಗಳಲ್ಲಿ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ಮ ಸಂಸಾರ ನೋಡ್ಕೊಳ್ಳಿ ನೀವು. ಅಲ್ಲ ರೀ ಸ್ವಾಮಿ, ಹಾ ನಾನು ಆತರ ಕೇಳ್ದೆ, ಹಂಗಂದಿದ್ಕೆ ಮತ್ತೀಗ ಅವ್ರು 3 ಜನ ಮಡಿಕೊಂಡಾರ, ಲಲಿತಮ್ಮನ್ನ ಶಾರದಮ್ಮನ್ನ, ಅವ್ರ ಎಂತ ಸುಮ್ಮನೆ ಎಲ್ಲಿ ಹೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಹೋಗಿರೋ ನೀರು ತಿರ್ಗಾ ಒಳಗೆ ಬಂದ ಕೆರೆ ಒಳಗೆ. ಅಲ್ಲ ಸರ್, ನಾನು ಅವ್ರಿಗೆ ಆತರ ಕೇಳಿದ್ಕೆ ಅವ್ರು ಈ ತರ ನನ್ನ ಮೇಂಟೈನ್ ಮಾಡ್ಲಿ 1 ತಿಂಗಳು. ಅವ್ರು ನೋಡಕ್ ದಪ್ಪ ಇದಾರಲ್ಲ, ಅವ್ರ ಸಾಮಾನ್ಯ ಇಷ್ಟ ದಪ್ಪ ಐತೆ, ನಾನ್ ನೋಡ್ಬೇಕು ಅಂತ ಅಂದ್ಲು ಅವಳು. ಅದಕ್ಕೆ ಇವನು ಅವ್ರು ಏನಂತ ನಮ್ಮ ಮಗ ಇವನು ಅಲ್ಲ ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಹೋಗಿರೋ ನೀರ್ ಕೆರೆ ಬರತ್ರ. ಇಲ್ಲ ಬರಲ್ಲ, ಖಂಡಿತ ಬರಲ್ಲ. ಮತ್ತೆ ಅದು ಯಾವಾಗ್ಲ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದೇನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದಾರೆ ಗೊತ್ತಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ಸುಖ ಕೊಟ್ಟಿದ್ದೀರಲ್ಲ 1 ವಾರ ಅವಳಿಗೆ, ಆ ಸುಖ ತಿರ್ಗಾ ಅನ್ಭವಿಸ್ಬೇಕು ಅಂತ. ನೀವು 1 ವಾರ ಸುಖ ಕೊಟ್ರಂತಲ್ಲ ಅವಳಿಗೆ. ಇಲ್ಲ ಸ್ವಾಮಿ, ಸತ್ಯವಾದ ಸುಳ್ಳು ಅವೆಲ್ಲ. ಏನು ಸುಳ್ಳು ಅವೆಲ್ಲ? ಸುಖ ಕೊಟ್ಟಿರೋದು ಪಕ್ಕ ಕೊಟ್ಟಿರೋದೆಲ್ಲ ಸುಳ್ಳು. ನೀವು ಸುಖ ಕೊಟ್ಟಿಲ್ಲ ಅವಳಿಗೆ? ಇಲ್ಲ ಸ್ವಾಮಿ, ಅವಳು ನಿಮಗೆ ಕೊಟ್ಟವಳಂತೆ. ಸರಿ, ನೀವೇನ್ರಿ ಮಾತಾಡ್ತಾ ಇರೋದು ನೀವು? ಸರ್ ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಾನು ಅವಳಿಗೆ ಕೇಯ್ದಿಲ್ಲ ಅಂತ. ಅಲ್ಲ ಸ್ವಾಮಿ, ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ, ಇದೆಲ್ಲ ಸುಟ್ಟ ಹಾಕದ್ ಬಿಟ್ಟ ಅವಳನ್ನ. ಅಲ್ಲ ಸರ್, ನೀವು ಅವಳಿಗೆ ಮುಟ್ಟಿಲ್ವಾ? ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು. ಮತ್ತೀಗ ಮಾಡಿದಿರಂತಲ್ಲ ಸಚ್ಚ, ಎಗ್ರಿ 3 ಸರಿ ಮಾಡಿರಂತೆ 1 ದಿವಸಕ್ಕೆ. ಎಷ್ಟು ಜನ ನನ್ನ ಮಗಿರುವ ತಲೆಡ್ತ ಮಗಿದ್ದ. ಹಲೋ ಸ್ವಾಮಿ. ಹಲೋ ಸರ್, ನೀವು 1 ನೈಟ್ ಬಂದ್ರೆ ಕುಡ್ದ್ಬಿಟ್ಟು 3 ಸರಿ ಮಾಡ್ತಿದ್ರಂತಲ್ಲ. ಎಲ್ಲಿ ಮಾಡ್ತಿದ್ದ ಹೇಳಿ? ಅದೇ ಅವ್ರ ಮನೆಗೆ ಹಾಕೊಂಡ್ ಚೆನ್ನಾಗಿ ಕೇಯ್ತಿದ್ದಂತಲ್ಲ ಅವಳಿಗೆ. ಅವ್ರನ್ನ ನಾನು ನೋಡು ಇಲ್ಲ. ಅದು ನೀವೆಲ್ಲ ಹೇಳ್ತಕ್ಕ ಮಾತುಗಳೆಲ್ಲ ಸುಳ್ಳು. ಕುಡ್ದ ಪಡ್ದು ಎಲ್ಲಾನು ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರೆ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿಗೆ ಮಾತಾಡ್ಬೇಕು. ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು. ಎಲ್ಲ ಕುಡ್ಗಿಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ ಅದ್ ಬಿಟ್ರೆ. ಅಲ್ಲೆಲ್ಲ ಅವಳು ಅದೇ ಹೇಳಿದ್ದು, ನೀನು ಫುಲ್ಲು ಬಟ್ಟೆ ಬಿಚ್ಚಾಕು, ನಾನು ಬಿಚ್ಚಾಕ್ತೀನಿ, ಇಬ್ರು ಹಿಂಗೆ ಅಂತ ಹೇಳಿ. ಅಣ್ಣ ಹಲೋ, ನೀವು ಯಾರೋ ಯೋಗ್ಯವಾದರು ಅಂತಿದ್ದೆ, ನೀವು ಸರಿ ಇಲ್ಲ ಬಿಡಿ. ಈ ತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ? ಅಲ್ಲ ನಾನು ಯಾರು ಗೊತ್ತಾ? ನಾವು ಶಿಲ್ಪಾರ್ ಮನೆಯವರು. ಓಹೋ, ಅವ್ರ ಯಜಮಾನ್ರ? ಕೊಡ್ತೀರಾ ಅವ್ರ ಕೈಗೆ ಔಟು? ಯಾರು ಇಲ್ಲಿ ಎಲ್ಲಿ ಹೇಳ್ರಿ? ಅಲ್ಲ ಇವರು ಇದು ಚೆನ್ನಾಗಿ ಇದು ಮಂಜಣ್ಣ, ನೀವೆಲ್ಲ ಜೊತೆ ಇದ್ದೀರಣ್ಣಕ್ಕ? ಯಾವ ಮಂಜಣ್ಣ? ಅದೇ ನಮ್ಮ ಆಚಾರ್ಯ ಮಂಜಣ್ಣ. ಅವ್ರ ಹೆಂಗ ಸಾಲವ್ರ? ಅಲ್ಲ ರೀ, ನಾನ್ ಲಲ್ಲಿ. ನಿಮ್ಮ ಮಂಜಣ್ಣರೇ? ಅಲೋ, ನಾಳಿಕೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ. ಮರಿ ಎಲ್ಲ ತಗೊಂಬಂದಿದೀವಿ, ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ. ನಿಮ್ ಫ್ರೆಂಡ್ಸು ಯಾರ್ಯಾರಿದ್ರೆ ನಿಮ್ ಫ್ರೆಂಡ್ಸು ಎಲ್ಲ ಇದ್ರೆ ಕರ್ಕೊಂಬನ್ರಿ. ಯಾವ ಆಂಜನೇಯ ದೇವಸ್ಥಾನ? ಇಲ್ಲಿ ಇದ್ರ ಹತ್ರ, ಯಾವ್ದೋ ಕುದೂರ್ ಹತ್ರ. ಆಯ್ತು, ನಮ್ದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವ್ ಯಾರ ತಗೋ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ, ಕಟ್ ಮಾಡಿ. ನೋಡ್ರಿ, ಅವೆಲ್ಲ ಬಿಟ್ಬಿಡ್ರಿ. ನರಸಿಂಹರಾಜು ಏನು ಅಂದ್ರೆ, ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರೋದಕ್ಕೆ ನಾನು ಫೋನ್ ಮಾಡಿ ಹೇಳಿರೋದು, ಅಲ್ಲಿಗೆ ಬಾ, ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ. ಅಭಿಷೇಕ ಎಲ್ಲ ಮಾಡಿಸಿ, ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ, ಅಲ್ಲೇ 1 ತಾಳಿ ಕಟ್ಬಿಡಿವಂತೆ ನನಗೆ ನಾಳೆ. ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ. ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲ ನಿಮ್ಮಮ್ಮ ದಿಂಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ಹೋಗ್ತಾನೆ, ಅವ್ನು ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ. ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ. ಅಳಿಯಕ್ಕ ಈಗ ಯಾರನ್ನ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ಇದಕ್ಕೆ? ನಮ್ ಫ್ರೆಂಡ್ ಮಾಡ್ಸೋ ತಲೆ ಕೆಡ್ಸಿಕ್ತಿಯಲ್ಲ ನಿಮ್ಮ ಅಮ್ಮನ. ಆ ಹುಡುಗ ನಮ್ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋವ್ರಿ ಬೆಕ್ ಮಾಡ್ದಂಗ್ ಮಾಡ್ತೀರ ನಿಮ್ಮ.
ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ, ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ. ಅವ್ರ ಯಾರ ನಮ್ ಹುಡುಗ ಮಾಡಿ ದಿಕ್ಕಾಕಣಿ ಸಾಕು. ನೀನು ಹೇಳು ನಾಳೆ ಹಬ್ಬಕ್ಕೆ ಬತ್ತೇ ಇಲ್ವ ಅಲ್ಲಿಗೆ ಊಟಕ್ಕೆ? ನಾವೇನಕ್ಕೆ ಬರೋಣ, ನಾವು ಅದನ್ನ ಮಾಡಿ ನಮ್ಗೇನಕ್ಕೆ ಬರೋಣ? ನಮ್ಮಲ್ಲಿವ್ರಲ್ಲಿ ಸೂರ್ಯನ್ಮಂತ್ರ ದೇವಸ್ಥಾನ ಐತೆ. ಈಗ ಶೂಲ್ಧನ್ವಂತರ ದೇವಸ್ಥಾನದಿಂದ ಒಂದ್ 3 ಕಿಲೋಮೀಟರ್ ಮುಂದಕ್ಕೆ ಬಾ, ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ತೋಟಪ್ಪ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ತಾಯಿನ ಇದನ್ನ ಅದ್ ಹೆಂಗೆ ಮಾಡೋದ್ ನಾಟ್ರಿ ಜಬ್ಬಲ್ ಮಾಡ್ಬೇಕು. ಹಲೋ, ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ ಅದನ್ನು ಹಾಳು ಮಾಡಿದ್ರು. ಪಾಪ ಅವ್ರ ಗಂಡ ಹೆಂಡತಿ ಜಟಿಲ್ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ ಇದನ್ನು ಇದು ಮಾಡ್ಕೊಳ್ರಿ ನೀವು. ಐ ಲವ್ ಯು ಅಂದ್ರೆ ಅಯ್ಯ ಒಂದ್ ತಾಯಿನ ಹಾಕಿ ಐ ಲವ್ ಯು ನಂಗ್. ಹಲೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಲೋ ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು. ಅಕ್ಕ ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ, ಇಂಥ ಸುಖ ಎಲ್ಲಿ ಬರುತ್ತೆ? ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಅಮ್ಮನ್ ಕರ್ಮನಾಕೆ ಹುಡುಗ ಮಾಡಿತ್ತಲ್ಲ ತೋರ್ನಳು. ಕಟ್ ಮಾಡಿ ಅಕ್ಕ, ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿಲ್ಲಿ ಅಕ್ಕಂಗ್ ಕೊಡು, ನಾನು ಅಕ್ಕಂಗು ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತೆ ನಮ್ದು ಅಲ್ಲ, ಇದು ಡ್ರಾಯರು ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣಗ್ ಮಳೆ ಏನಿತಾ ಇದ್ರಿ? ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೆ ಏನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವು ನಮ್ಮನ್ನ ಹಾಕಿ ಮುಂಚೆ ಗುಟ್ಟಿ ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ಅಂದ್ರೆ ನಿಮ್ಮ ಅವ್ವಣಿ ಮಣ್ಣಿ ನಿಮ್ಮ ಅವ್ವ ಕೊಡ್ಲಾ ಫೋನು? ಅಯ್ಯ ನಿಮ್ಮ ಅಮ್ಮನ್ನ ಬೇರೆ ಯಾರನ್ನ ಆದ್ರೆ ನಿಮ್ಮ ಅಂತ ಅವ್ವ ಅಪ್ಪ ಬೆಂಕಿ ಕೂಡರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ರಕ್ತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ನಿಮ್ದು ರಕ್ತ ಗುಂಪು? ಯಾವ್ದನಾಗ್ಲಿ, ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ. ಗಂಡ ಹೆಂಡತಿ ಇಬ್ರು ಬರ್ರಪ್ಪ, ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ. ಇವ್ರಿಗೆ ನಿಮ್ಮ ಮಗಳಿಗೆ ಹೇಳ್ಬಿಡಕ್ಕ ನೀನು, ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕದಾಗ ಎಲ್ಲ ಮನೆಗಳಿದಾರೆ, ಹನ್ನೊಂದೊತ್ತು ಎಲ್ಲಾ ಕೇಳಿಸ್ತಿದ್ ನಾವ್ ಮಾತಾಡೋದು. ಈಗ ಒಂದ್ ಕೆಲ್ಸ ಮಾಡು, ನಿನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ, ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನು ಕರ್ಕೊಂಬ, ಊಟ ಮಾಡ್ಕೊಂಡು ಹೋಗ್ಲಿ. ಬೇಕಾರೆ ಒಂಚೂರು ಪವರ್ಗೆ ತುಂಬ್ಕೊಂಡು ಹೋಗ್ತಾರೆ. ಅಮ್ಮ, ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ್ ತುಂಬ್ಕೊಂಡು ಹೋಗಂತದ್ ಏನಾಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ. ನಾನ್ ಬರೋದು ಇಲ್ಲ, ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ? ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ. ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟು ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ, ನೀನು ಅಳಿ ಅಂದ್ರು ನೀನು ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನೀನು. ನಾನೇ ಮಾತಾಡ್ರಿ. ಏನ್ ಮಾತಾಡ್ದೆ? ಸರಿಗ್ ದೊಡ್ಡವರು ಚಿಕ್ಕವರು ಅಂತ ಸರಿಗ್ ಮಾತಾಡೋದ್ ಕಲ್ತ್ಕೊ ನೀನು. ಯಾಕೆ ಆತರ ಮಾತಾಡ್ತಿದ್ಯಾ? ಅಮ್ಮ, ನೀನು ಮಕ್ಳಿಗೆ ಎಜುಕೇಟರ್ ಬುದ್ಧಿ ಕಲ್ಸು. ನಮ್ಗೆ ನಾವು ನನ್ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ. ಏನ್ ಮಾಡಲ್ಲ, ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ. ಪ್ರಪಂಚದಾಗ ಯಾರು ಮಾಡಿಲ್ದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರಿಕೆ ಅಂತ ಇರೋದು ನಾನು. ಯಾಕೆ ಏನಾಗಿದ್ ಡ್ರೈವರ್ ತಾಂಡ್ ನಿಕ್ಕಂಬೇಕಾಯ್ತು, ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು.
ಅಲ್ಲ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ ನೀನು ನನ್ನ ಮಗಳನ್ನ ನೋಡಿಲ್ಲ, ನನ್ನ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡಿ ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನ ಅಂತ ಬರ್ಬೇಕು? ಬಾ ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಹಾ ಅದು ಕದ್ರಿ ನಡ್ಸ್ಕೊಂಡು ತಿರ್ಗಾ ನೀವು ಹೋಗೋ ದಾರಿಗೆಲ್ಲ ನಿಮ್ಗೆ ಏನ್ ಆಗ್ಬಿಡ್ತೈತೆ, ಹಂಗ ಸುಳ್ಳು ಆಯ್ನೆ ಮಾಡಿರಿ. ಅಲ್ಲ ನೀನ್ ನನ್ನ ಮಗಳನ್ನ ಜೀವನ ಹಾಳು ಮಾಡಿಲ್ವ ನೀನು? ನಿಮ್ ಮನೆ ಅದೇ ನನಗೆ ಹಂಗಂದ್ರೆ ಹಂಗಾರ ನೀನು ಏನೇನ್ ಮಾಡಿದ್ಯಾ ಮಾರ್ಕೆಟ್ಗೆ? ಅವ್ನ್ ರಂಗಸ್ವಾಮಿ ಎಲ್ಲ ಹೇಳವನೆ. ನೀನ್ ಏನೇನ್ ಚಂಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ, ಅವಳು ಬಾಳ ಹಾಳು ಮಾಡಿದ್ಯಾ. ಅವಳು ಯಾರೋ ಲಕ್ಷ್ಮಮ್ಮಂತ ದುಡ್ಡು ಇಸ್ಕೊಂಡ್ ಚೆನ್ನಾಗ್ ಮುಂಡ ಮೋಚ್ತಿದ್ಯ ಅಂತ ಅವಳಿಗೆ. ಹಾ ಅದಕ್ಕೆ ಏನ್ ಕೊಡೋಣ. ನೀನ್ ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು. ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದು ನಮ್ಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡು. ನನ್ನ ಮಗಳು ನೀನ್ ತುಂಬಾ ಇಷ್ಟಪಟ್ಟವಳೆ, ಬಂದ್ ಸಂಸಾರ ಮಾಡು. ಇಲ್ವಾ ಹಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ್ ಮಾಡ್ಬಿಡ್ತೀವಿ ಎಲ್ಲ ಮಾಟ ಮಂತ್ರ ಮಾಡಿಸಿ. ಹಂದಿ ನನ್ನ ಹಳ್ಳಿ ನನ್ನ ಮೇಲೆ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ನಮ್ಮ ಮನೆದೇವ್ ಕದ್ರಿನ ಸಿಕ್ಕಂದ ಐತೆ, ಸಿಕ್ಕಂದೂರ್ ಚೌಡೇಶ್ವರಿ ಐತೆ, ನಿಮಿಷಾಂಬ ದೇವ್ರಿದೆ. ನಾವು ನಂಬಿರೋ ದೇವ್ರುಗಳು ಭಗವಂತ ಭೂಮಿತಾಯಿ ಇದೆ. ನೀವು ಅಲ್ಲಿಂದ ತಕ ಅದೆಲ್ಲ ನಮ್ಗೆ ಮಾಡ್ಸಿದ್ರೆ ನೀವು 3 ದಿನದಾಗ ನೀವು ನುಣ್ಣಗ್ ಹಾಳಾಗ್ ಹೋಗ್ತೀರಾ. ನಾವು ನಿಮ್ಮನ್ನ ನೋಡೇ ಇಲ್ಲ ನಾವು. ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು? ನಿಮಿಷಾಂಬ ದೇವಸ್ಥಾನ ಇರೋದು ಮಂಡ್ಯದ ಹತ್ರ, ಶ್ರೀರಂಗಪಟ್ಟಣದ ಹತ್ರ ಐತೆ ನಿಮಿಷಾಂಬ ದೇವ್ರು. ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ. ನೋಡಿದ್ಯಾ? ನೋಡಿದ್ವಿ. ಯಾರ ಜೊತೆ ಹೋಗಿದ್ರಿ? ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಂತರ ದೇವ್ರೆಲ್ಲ ಆಶೀರ್ವಾದ ಐತೆ, ನಮ್ಗೆ ಏನು ಆಗಲ್ಲ, ನೀವ್ ಏನೇ ಮಾಡ್ರು ನಮ್ಗೆ ಏನು ಆಗಲ್ಲ. ನಮ್ಗೆ ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು ನಮ್ಮ ಫ್ರೆಂಡು. ಈಗ ಅದೆಲ್ಲ ಇರ್ಲಿ, ಬತ್ತಿ ಎಲ್ಲ ಕೇಳಕ್ ಹೋಗಿ ನಿನ್ನ ಹೆಂಡ್ರಿಗೆ ನಿನಗೆ ಕೈ ಕಾಲು ಬಿದ್ದೋಗ್ ಮಾಡೋಣ. ನಿಮ್ಮ ಕೇಸಾಗ ಮಾಡ್ತೀನಿ, ತಾಯಿ ಸುಳ್ಳಿನ ಸುಮ್ಮನೆ ಕೇಳ್ತೀನಿ. ಮತ್ತೆ ಎಲ್ಲ ನೋಡೋದು ಏನೋ ಮಾಡ್ತೀನಿ ಅನ್ನೋದು ನಿಮ್ಗೆ ಹೇಳ್ಬಿಟ್ಟು ನಿಮ್ಮ ಅಮ್ಮನ್ ಎಲ್ಲಿ ಕಾಯ್ಕೊಂಡಿದ್ರು ನಮ್ಗೆ. ನಿಮ್ಮ ಅಮ್ಮನ್ ನಮ್ಮ ಮನೆ ಹೊಲ್ಸ್ ಮಾತಾಡಂಗ್ ಮಾಡ್ರಿ. ನಾವ್ ಒಂದ್ ಕೆಟ್ಟ ಮಾತಾಡ್ತಿರ್ಲ. ನಾವು ಬಂದು ಆರೆಕೋಲ್ ಬಿಡ್ತೀನಿ ಕಾಯ್ನಾಕ್ಯ. ಆರೆಕೋಲ್ ಅದೇ ತಾಂಬಂದ್ ನಾವು ತಿಕ್ಕಿ ಎಟ್ಟಿ ಅವ್ರ ಮನೆ ಕಂಡವ್ರ ಮನೆ ಗಂಡ್ಸತ್ತದವಳು ಲಕ್ಷ್ಮಿ ಮನೆಗೆ ಹೋಗಿ ದುಡ್ಡು ಇಸ್ಕೊಂಬಂದು ವಾಲೆ ಎಷ್ಟು ಮಾಡಿದ್ವಿ. ಮುಂಡ್ರು ನಮ್ಮ ಮನೇನೆ ಹೊಲ್ಸ್ ಮಾಡಿ ಹೋಗೋದ್ರಲ್ಲ. ಅಕ್ಕಪಕ್ಕದಾಗ ಒಬ್ರು ವ್ಯಾಪಾರಕ್ಕೆ ಬರ್ದಂಗ್ ಮಾಡಿದ್ವಿ. ನಿಮ್ಮ ಅಲ್ಲೇ ನಿಮ್ಮ ಅಮ್ಮನ್ ಹಿಂಗ್ ಮೊದ್ಲು ಚೆಕ್ ಮಾಡ್ತಿದ್ರೆ ನೀವು ಎಷ್ಟು ಮಿಂಡ್ರಿ ಬಿಟ್ಟಿದ್ ಮುಂಡೆ ನೀವು ಒಂದೊಂದು ತೆಗ್ದಿದ್ರ ನೀವು. ಈಗ ನಿನ್ ಬಾಯಿಗೆ ಮಣ್ಣಾಕಲೆ ಲೊಕ್ಕ ಹೊಡ್ಸೈತೆ, ಕೊನೆಗೆ ನೀನ್ ಏನಾಕ್ ಸಾಯ್ತೆ ಗೊತ್ತಾ? ಆ ಗಂಡ್ಸತ್ತವ್ರ ದುಡ್ಡು ಇಸ್ಕೊಂತಿಯಲ್ಲ ನಿಮ್ಮಮ್ಮ. ಎಷ್ಟು ಹಂಗ ನಿಮ್ಮ ಮಕ್ಕಳಿಗೆ ದುಡ್ಡು ಮುಂಡೆ ಮಿಡ್ರು ಗುಡ್ದ